ತುಳುವಿನ ಬೋರ್ಡುಗಳಿದೆ. ಅದು ವಾಸ್ತವಿಕವಾಗಿ ನಾವೀಗ ಕಲಿತಾ ಇರೋದಕ್ಕಿಂತ ತುಂಬ ವ್ಯತ್ಯಾಸ ಇದೆ ಅಂತ ಒಂದಿಬ್ಬರು ಹೇಳಿದರು. ನೀವು ಅನೇಕ ಹಸ್ತಪ್ರತಿಗಳನ್ನು ನೋಡ್ತಾ ನಿಮಗೆ ಏನು ಒಂದು ಹಿಡಿತ ಬರ್ತದೆ ತುಳು ಭಾಷೆಯ, ಹೌದು ಅಕ್ಷರ ಅಂದರೆ ಇದೇ ಸರಿಯಾದದ್ದು ಅಂತ ಅನಿಸ್ತದೆ. ನೀವು ಆವಾಗ ದೇವಸ್ಥಾನಕ್ಕೆ ಖಂಡಿತವಾಗಿಯೂ ಆಡಳಿತ ಮಂಡಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಬೋದು, ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಈ ಅಕ್ಷರ ಹೀಗೆ ಈ ಶೈಲಿಯಲ್ಲಿದೆ, ಹಾಗಾಗಿ ನೀವು ಹಾಕಿದ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದಾ ಅಂತ ಒಂದು ರಿಕ್ವೆಸ್ಟ್ ಮಾಡಿರಿ ಅಂತ ನಮ್ಮ ಗುಲ್ಬರ್ಗ ಭಾಷೆಯಲ್ಲಿ ಹೇಳದೆ ಮಾಡಬಹುದಾ ಅಂತ ಕೇಳೋದು. ಯಾಕೆಂದರೆ ನಾವು ಯಾವುದನ್ನು ನಾವು ಫೈನಲ್ ಮಾಡುವಷ್ಟು ಅಥಾರಿಟಿ ನಮ್ಮಲ್ಲಿಲ್ಲಲ್ಲ, ಹಾಗೆ ಬೇರೆ ಬೇರೆ ಆವಿಷ್ಕಾರಗಳು ಇರ್ತದೆ. ಅದಕ್ಕೋಸ್ಕರವಾಗಿ ಹಾಗೆ ಒಂದನ್ನು ನಾವು ಗಮನಿಸಿಕೊಳ್ಳುವಂಥದ್ದು. ಇನ್ನು ಮೋಡಿ ಲಿಪಿಯ ಕಾರ್ಯಾಗಾರಕ್ಕೆ ನಾವು ಪ್ರವೇಶ ಮಾಡೋದಾದರೆ, ಒಂದು ನಮ್ಮ ಬೌದ್ಧಿಕ ಚಿಂತನೆ ತುಳುವಿನ ಲಿಪಿಯ ಅಭ್ಯಾಸದಲ್ಲಿದ್ದೀವಿ. ಸ್ವಲ್ಪ ನಾವು ಕನ್ನಡದ ಮೋಡಿಯ ಲಿಪಿಯ ಕಡೆಗೆ ನಾವು ಬರೋದಾದರೆ, ನಮ್ಮ ಹಳೆಯ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಶಾಸನಗಳು ಅಥವಾ ರಾಜರಿಗೆ ಕಳಿಸುವ ಸಂದೇಶಗಳು ಇವೆಲ್ಲವನ್ನು ರಹಸ್ಯವಾಗಿ ಅವರು ವ್ಯವಸ್ಥೆ ಮಾಡಲಿಕ್ಕೋಸ್ಕರವಾಗಿ ಮಾಡಿಕೊಳ್ತಾ ಇದ್ದಂತಹ ಲಿಪಿಯ ಒಂದು ವಿಶೇಷತೆ ಅದು. ಆ ಲಿಪಿಯನ್ನು ನೋಡುವಾಗಲೇ ನಮಗೆ ಮೋಡಿ ಆಗ್ತದೆ. ಹಾಗೆ ಆ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಆನಂದ ಕೊಡುವ ರೀತಿಯಲ್ಲಿ, ಹಾಗೆ ಅಂತ ನೋಡಿದ ತಕ್ಷಣ ಅರ್ಥವೂ ಆಗಲ್ಲ, ಅಷ್ಟು ಅರ್ಥಗರ್ಭಿತವಾದ ಭಾವನಾತ್ಮಕವಾದಂತಹ ಒಂದು ಶೈಲಿಯನ್ನು, ಒಂದು ಕಲೆಯನ್ನು ಹಿಂದಿನ ಕಾಲದವರು ಅದನ್ನು ಬಳಸ್ತಾ ಇದ್ದರು. ಆ ರೀತಿಯಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ರಾಜರುಗಳು ಬರೆದಂತಹ ಶಾಸನಗಳು ಅಥವಾ ಹಿರಿಯರು ಬರೆದಂತಹ ಹಸ್ತಪ್ರತಿಗಳಲ್ಲಿ ಅಂತಹ ಮೋಡಿ ಲಿಪಿಯ ಒಂದು ಶೈಲಿಗಳನ್ನು ನಾವು ನೋಡ್ತೀವಿ. ಇತ್ತೀಚಿನ ದಿನದಲ್ಲಿ ಮೋಡಿ ಲಿಪಿಯ ಕನ್ನಡ ಮೋಡಿ ಲಿಪಿಯ ವಿದ್ವಾಂಸರು, ಅದನ್ನು ಅಭ್ಯಾಸ ಮಾಡತಕ್ಕಂಥವರು ಬಹಳ ಕಡಿಮೆ ಆಗ್ತಾ ಇದೆ. ಕಾರಣ ಅಂದರೆ ಇತ್ತೀಚಿನ ಶಿಕ್ಷಣದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಹಿಂದಿನ ಕಾಲದ ಕನ್ನಡ ಭಾಷೆಯ ಟೆಕ್ಸ್ಟ್ ಬುಕ್ಕಿನಲ್ಲಿ ಅವರು ಹಳೆಯ ಕನ್ನಡದ ಪಾಠಗಳನ್ನು ಹೆಚ್ಚು ಹಾಕ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಹೋಯಿತು. ಹೊಸ ಆವಿಷ್ಕಾರಗಳು ಪಾಠದ್ದು, ಆದಷ್ಟು ಸುಲಭವಾದ ಪಾಠಗಳನ್ನೇ ಜೋಡಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಮೋಡಿ ಲಿಪಿ ಅದನ್ನು ಅಧ್ಯಯನ ಮಾಡುವಂಥವರು ಬೆರಳೆಣಿಕೆಯ ಕೆಲವರಿದ್ದಾರೆ. ಈಗೇನಾಗ್ತದೆ, ದೇಶದಾದ್ಯಂತ ಜ್ಞಾನ ಭಾರತ ಮಿಷನ್ ಮೂಲಕವಾಗಿ ಲಿಪಿಗಳ ಹಸ್ತಪ್ರತಿ ರಕ್ಷಣೆಗೋಸ್ಕರವಾಗಿ ಲಿಪಿಗಳ ಅಧ್ಯಯನದ ಒಂದು ಪ್ರಭಾವ ಹೆಚ್ಚಾಗ್ತಾ ಇದ್ದಾಗೆ ಲಿಪಿ ತಜ್ಞರೂ ಕೂಡ ಅಷ್ಟೇ ಬಹಳ ಮುಖ್ಯ. ಯಾಕೆಂತಂದರೆ ಈಗ ಯಾವುದೇ ಒಂದು ವರ್ಕ್ಶಾಪನ್ನು ಮಾಡಬೇಕಾದ್ರೆ ಯುವಕರು, ಸಮರ್ಥರು, ಲಿಪಿ ತಜ್ಞರು ಇವತ್ತು ಬಹಳ ಕೊರತೆ ಆಗ್ತದೆ. ಅದಕ್ಕೆ ನಾವುಗಳು ಆದಷ್ಟು ಇದನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಒಂದೆರಡು ಲಿಪಿಗಳಲ್ಲಿ, ತುಳು ಲಿಪಿ ಆಮೇಲೆ ಮೋಡಿ ಕನ್ನಡದಲ್ಲಿ ಒಳ್ಳೆಯ ಸಾಮರ್ಥ್ಯವನ್ನು ಪಡೆದುಕೊಂಡು ನಾವು ಅಧ್ಯಯನವನ್ನು ಮಾಡಿ ಇನ್ನು 10 ಜನಕ್ಕೆ ಹೇಳುವಷ್ಟು ನಾವು ತಯಾರಾದರೆ ಆವಾಗ ಒಂದಿಷ್ಟು ಸಮಾಜಕ್ಕೆ ನಮ್ಮ ಕೊಡುಗೆ ಅದು ಸಿಗ್ತದೆ ಅಂತ. ಈ ದೃಷ್ಟಿಯಲ್ಲಿ ನಿಧಾನವಾಗಿ ಮೋಡಿ ಲಿಪಿಯ ತರಗತಿಗಳು ಈಗ ಪ್ರಾರಂಭವಾಗ್ತಾ ಇದೆ. ನಾನು ನಿನ್ನೆ ಒಂದು ಮಾತು ಹೇಳಿದೆ, ನಾವೊಂದು ಯಾವುದನ್ನೇ ಅಧ್ಯಯನ ಮಾಡಿದಾಗ ಒಂದು ಅದರಲ್ಲಿ ಅಟ್ರಾಕ್ಷನ್ ಇರಬೇಕು ಅಂತ, ಏನಾದ್ರು ಒಂದು ಹೊಸ ಆವಿಷ್ಕಾರಗಳು ಇರಬೇಕು ಅಂತ. ನಮ್ಮ ಭಾರತದ ಪ್ರಧಾನಿಗಳಾದ ಮೋದಿಜಿಯವರು ಮೈಸೂರಿಗೆ ಹೋದಾಗ, ಅವರು ಸಾಮಾನ್ಯ ಎಲ್ಲರೂ ಹೋದಾಗ ಅವರು ಹೋಗುವಂತಹ ಆಡಿಟೋರಿಯಮ್ಮಿನ ಎಂಟ್ರೆನ್ಸಲ್ಲಿ ಕೆಲವು ಆರ್ಟ್ಗಳನ್ನು ಇಟ್ಟಿರ್ತಾರೆ. ಅದು ನೀವು ಗಮನಿಸಬಹುದು, ಕೆಲವು ಆಡಿಟೋರಿಯಂಗಳಲ್ಲಿ ಇಟ್ಟಿರ್ತಾರೆ. ನಾನು ದೆಹಲಿಯ ವಿಜ್ಞಾನ ಭವನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮೋದಿಜಿಯವರ ಒಂದು ಟ್ರೈನಿಂಗ್ ಇತ್ತು ನಮಗೆಲ್ಲ. ಆವಾಗ ಹೋದಾಗ ಅವರು ಬರುವ ದಾರಿಯಲ್ಲಿ ವಿವಿಧ ಹಸ್ತಪ್ರತಿಗಳನ್ನು ಸಿದ್ಧ ಮಾಡುವ ಒಂದು ವ್ಯಕ್ತಿ, ಕಾಸರಗೋಡವರು, ಆ ಕಡೆ ಎಲ್ಲೋ ಕೇರಳದವರು, ಅವರು ಅದೇ ರೀತಿಯಲ್ಲಿ ಹಸ್ತಪ್ರತಿಗಳನ್ನು ಸಿದ್ಧ ಮಾಡ್ತಾರೆ. ಅಂಥವರದ್ದೆಲ್ಲ ಅಲ್ಲಿ ಸ್ಟಾಲ್ ಇಟ್ಟಿದ್ದರು. ಅವರಿಗೆ ಖುಷಿ ಆಗ್ತಿತ್ತು ಮೋದಿಜಿಯವರಿಗೆ. ಅಲ್ಲಿ ಹೋಗಿ 1-2 ನಿಮಿಷ ನಿಂತು ಹಸ್ತಪ್ರತಿ ಮೇಲೆ ನಮ್ಮ ಹೆಸರು ಬರೀರಿ ಅಂತ ಹೇಳೋರು. ಅದೇ ಶೈಲಿಯಲ್ಲಿ ಅವರು ಹಸ್ತಪ್ರತಿ ಬರೀತಿದ್ರು. ಅದನ್ನೆಲ್ಲ ಅವರು ನಿಂತು ಫೋಟೋ ತೆಗೆಸ್ಕೊಂಡ್ರು. ಅಂದರೆ ಒಂದು ಆರ್ಟನ್ನು ಅವರು ಇಷ್ಟಪಡ್ತಾರೆ. ಹಾಗೆ ಮೈಸೂರಿಗೆ ಬಂದಾಗ ಯಾರೋ ಒಬ್ಬ ಸಾಧಕ
ನಮ್ಮ ಅಕ್ಷರದ ಮಾಲೆಯಲ್ಲಿ, ಕನ್ನಡದ ಅಕ್ಷರದ ಮಾಲೆಯಲ್ಲಿ ತುಂಬ ಅದ್ಭುತವಾದ ಒಂದು ಡಿಸೈನ್ ಮಾಡಿದ. ಅದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಈಗ ನಿನ್ನೆ ನೀವು ಆ ಅಂದ್ರೇನು, ಆ ಅಂದ್ರೇನು, ಈ ಅಂದ್ರೇನು ಅಂತೆಲ್ಲ ನೋಡಿದಿರಿ. ಹಾಗೆ ಕನ್ನಡದಲ್ಲಿ ಆ ಹೀಗೆ ಎಲ್ಲ ಒಂದು ಆರ್ಟ್, ಆ ಡಿಸೈನ್ ಮಾಡಿ ಅವರು ಆಡಿಟೋರಿಯಮ್ಮಲ್ಲಿ ಇಟ್ಟಿದ್ದರು. ಒಂದು ಕನ್ನಡ ಭಾಷೆಯ ಪರಿಚಯವನ್ನು ಮಾಡಿಸಲಿಕ್ಕೆ ಅದನ್ನು ಮೋದಿಜಿಯವರು ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅವರು ಆಡಿಟೋರಿಯಂ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗುವಷ್ಟೊತ್ತಿಗೆ ತನ್ನ ಟ್ವಿಟ್ಟರಲ್ಲಿ ಅದನ್ನು ಹಾಕಿಕೊಂಡಿದ್ದಾರೆ. ಅಂದರೆ ಒಬ್ಬ ಪರಿಶ್ರಮ ಪಟ್ಟಾಗ ಅದನ್ನು ನಾವು ಗುರುತಿಸುವಂತಹ ಕಲಿಬೇಕು. ಹಾಗೆ ಲಿಪಿಗಳಲ್ಲಿ ನೀವು ಕೂಡ ತುಳು ಲಿಪಿ ಆಗಿರ್ಬೋದು, ಯಾವುದಾದ್ರು ಒಂದು ಲಿಪಿಗಳಲ್ಲಿ ನೀವೇ ಒಂದು ಡಿಸೈನ್ ಮಾಡ್ಬೋದು. ಇವತ್ತು IT ಅಷ್ಟು ಬೆಳೆದಿದೆ. ಹಾಗಾಗಿ ಮೋಡಿ ಲಿಪಿ ವಿಶೇಷವಾಗಿ ಅಧ್ಯಯನಕ್ಕೆ ಒಂದು ವೇದಿಕೆ ಆಗ್ತದೆ ಅಂತ ಹೇಳ್ತಾ, ಇವತ್ತು ಆರಂಭದಲ್ಲಿ ಒಂದು ಸಣ್ಣ ಪರಿಚಯ ಅದರ ಬಗ್ಗೆ. ನಮ್ಮ ಇಡೀ ಗೀತಾ ಮಂದಿರದ ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವಂತಹ ಶ್ರೀ ರಮಣಾಚಾರ್ಯರು, ಅವರು ಕಲಾವಿದರು, ಅನೇಕ ಕಲೆ ಸಂಗೀತದಲ್ಲಿ ಇದ್ದಾರೆ, ಒಳ್ಳೆಯ ರಾಗಬದ್ಧವಾದಂತಹ ಶಿಕ್ಷಣ, ಯಕ್ಷಗಾನ, ಭರತನಾಟ್ಯ ಎಲ್ಲ ಕಲೆಗಳಲ್ಲೂ ಕೂಡ ಅವರು ಅದರ ವಿದ್ವತ್ತನ್ನು ಪಡೆದಿದ್ದಾರೆ. ಅವರು ಇವತ್ತು ಆರಂಭದಲ್ಲಿ ಒಂದು ಕನ್ನಡ ಲಿಪಿಯ ಬಗ್ಗೆ ಜೊತೆಯಲ್ಲಿ ಒಂದು ಮ್ಯಾನಸ್ಕ್ರಿಪ್ಟ್, ಅದು ಯಾವುದು ಅಂದರೆ ನಮ್ಮ ಮೈಸೂರು ಅರಮನೆಗೆ ಸಂಬಂಧಪಟ್ಟಂತಹದ್ದು, ಅದನ್ನು ನಿಮಗೆ ಹೋಮ್ವರ್ಕ್ ಮಾಡ್ತಾರೆ. ನೀವು ನಾಳೆ ಬರುವಾಗ ಅದನ್ನು ಅನುವಾದ ಮಾಡಿಕೊಂಡು ಬರುವ ಹಾಗೆ ಅವರು ಅದರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನ ಶ್ರೀ ಪುತ್ತಿಗೆ ಮಠದ ವಿಶ್ವಮಾನ್ಯ ಯತಿಕುಲ ಚಕ್ರವರ್ತಿ ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತವರ ಶಿಷ್ಯ ಪರಮಪೂಜ್ಯ ಶ್ರೀ ಸುಷೇಂದ್ರ ತೀರ್ಥ ಶ್ರೀಪಾದಂಗಳವರ ಶುಭಾಶೀರ್ವಾದ ಮತ್ತು ಮಾರ್ಗದರ್ಶನದ ಜೊತೆಯಲ್ಲಿ ನಡೀತಾ ಇರುವಂತಹ ಈ ವಿಶೇಷ ಹಸ್ತಪ್ರತಿಗಳ ಲಿಪ್ಯಂತರ ಮತ್ತು ಭಾಷಾಂತರ ಬಗೆಗಿನ ತರಬೇತಿ ಕಾರ್ಯಕ್ರಮದಲ್ಲಿ ಸನ್ನಿಹಿತರಾಗಿರುವ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಬಿ ಗೋಪಾಲಾಚಾರ್ಯರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಕ್ಷರ ಅಂದರೆ ನಾಶ ಇಲ್ಲದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಮೋಡಿ ಅನ್ನುವ ಶಬ್ದ ಒಂದು ರೀತಿಯಲ್ಲಿ ಮೋಸ ಅಥವಾ ವಕ್ರ ಅನ್ನುವ ಅರ್ಥವನ್ನು ಕೊಡ್ತದೆ. ಹಾಗಿದ್ರೆ ಅದರ ಒಂದು ಸೂಚನೆಯನ್ನು ಗೋಪಾಲಾಚಾರ್ಯರು ಕೊಟ್ಟರು. ಯಾಕೆ ಈ ಮೋಡಿ, ಯಾಕೆ ಈ ವಕ್ರ ಅಂತ. ಒಂದು ಸುಲಭವಾಗಿ ತಿಳಿಯಲಾಗದ್ದು, ಇನ್ನೊಂದು ಸುಲಭವಾಗಿ ತಿಳಿಯಬಾರದು. ಹಾಗಿದ್ದರೆ ಸರಳವಾಗಿ ಇರುವಂಥದ್ದನ್ನು ಯಾಕೆ ಮಾಡಿದರು, ಏನು ಎತ್ತ ಅನ್ನುವುದರ ಮತ್ತು ಸುಲಭವಾಗಿ ತಿಳಿಯಬೇಕು. ಈಗ ನಾವು ಇಲ್ಲಿ ನೋಡ್ತಾ ಇರುವಂತಹ ಅಕ್ಷರಗಳು ನಾವು ಈಗ ಬಳಕೆಯಲ್ಲಿ ಮಾಡ್ತಾ ಇರುವಂತಹ ಕನ್ನಡದ ಅಕ್ಷರಮಾಲೆಯ ಅಕ್ಷರಗಳು. ನಾವೆಲ್ಲ ಇದನ್ನು ಬಹಳ ಸುಲಭವಾಗಿ ಓದಬಲ್ಲೆವು. ಇಲ್ಲಿ ಕನ್ನಡ ಗೊತ್ತಿಲ್ಲದವರು ಯಾರಾದರೂ ಇದ್ದೀರಾ? ಕನ್ನಡ ಅಕ್ಷರ ಗೊತ್ತಿಲ್ಲದೇ ಇರುವವರು, ಹೊರ ರಾಜ್ಯಗಳಿಂದ ಬಂದವರು ಯಾರಿದ್ದೀರಿ ಸರ್? ಕನ್ನಡ ಅಕ್ಷರ ಗೊತ್ತಿಲ್ವಮ್ಮ? ಒಬ್ಬರೇನಾ ಸರ್? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್? ಐ ಥಿಂಕ್ ಯು ಕ್ಯಾನ್ ಮೇಕ್ ಔಟ್ ದ ಫಿಗರ್ಸ್ ಇನ್ ದೋಸ್ ಲೆಟರ್ಸ್. ಹಾಂ, ಬಹಳ ಸಂತೋಷ, ಬಹಳ ಸಂತೋಷ. ಸರಿ, ಕನ್ನಡ ಗೊತ್ತಿಲ್ಲದವರನ್ನು ಅಲ್ಲಿರುವ ಚಿತ್ರ ಏನು ಅಂತ ಕೇಳುವ. ಈ ಅಕ್ಷರಗಳನ್ನು ಸ್ಪಷ್ಟವಾಗಿ ನಾನು ಓದಬಲ್ಲೆ. ಎಲ್ಲ ಕನ್ನಡ ಮಾಲೆಯ ಅಕ್ಷರಗಳನ್ನು ನಾನು ಬಹಳ ಸ್ಪಷ್ಟವಾಗಿ ಓದಬಲ್ಲೆ. ಅಕ್ಷರಗಳ ಸ್ಪಷ್ಟತೆ ಯಾಕೆ ಬೇಕು ಅಂದರೆ ಪ, ಫ, ಬ, ಭ, ಮ ಅಂತ ಇದೆ. ಕನ್ನಡದಲ್ಲಿ ಆಗಲಿ ಸಂಸ್ಕೃತದಲ್ಲಿ ಫಲಂ ಇಲ್ಲ, ಅದು ಫಲಂ. ಒಂದು ವೇಳೆ ನಾವದನ್ನು ಲಿಪ್ಯಂತರ ಮಾಡುವುದಿದ್ದರೆ FALAM ಅಂತ ಮಾಡಿದರೆ ಅದರ ಅರ್ಥ ಅನರ್ಥ ಆಗಿಬಿಡ್ತದೆ. ಅದು PHAನೇ ಆಗಬೇಕು. ಪ, ಫ, ಬ, ಭ, ಮ ಇದೆಲ್ಲ ಗೊತ್ತಿರುವ ವಿಷಯ. ಇಷ್ಟು ನಾವು ಗೊತ್ತಿದ್ದು ಅದನ್ನು ಕಲಿತು ನೋಡಿ ಒಂದು ಸಲ ಪ್ರಾರಂಭದಿಂದ ಕೊನೆಯವರೆಗೆ ಯಾರು ಓದ್ತೀರಿ ಹೇಳಿ? ಯಾರಾದರೂ ಓದ್ತೀರಾ? ಒಬ್ಬರು ಓದಿಮ್ಮ. ಯಾರಾದರೂ ಒಬ್ಬರು ಸರ್ ಓದಿ, ನೀವು ಓದಿ.
ಅಲ್ಲ, ಅಕ್ಷರಗಳನ್ನು ಮಾತ್ರ ಓದಿದರೆ ಸಾಕು. ಒಂದೇ ಒಂದು ನಿಮಿಷ. ಋವಿನ ನಂತರ ಇನ್ನೊಂದು ಸಲ ಓದಿ. ಹಾಂ, ಎ ಅಲ್ಲ, ಅದು ಎ ಅಂದರೆ ವೈ ಇ ಆಯಿತು. ಇದು ಸ್ವರಾಕ್ಷರ ಎ. ಋ ನಾವು ತಿಂದಾಕಿದ್ದೇವೆ ಉದ್ದದ ಋವನ್ನು, ಅದು ಬೇಡ, ಅಗತ್ಯ ಇಲ್ಲ ಅಂತ. ಆದರೆ ಎಷ್ಟು ಅಗತ್ಯ ಇದೆ ಅಂತ ಸಂಸ್ಕೃತದಲ್ಲಿ ಕೇಳಿದರೆ ನೋಡಿದರೆ ಅದರ ಮೌಲ್ಯ ಗೊತ್ತಾಗ್ತದೆ. ಎ ಅಲ್ಲ, ಎ. ಹಾಂ, ಅದು ಓ ಅಲ್ಲ, ಅದು ವಿ ಓ ಆಯಿತು. ಓ ಅಲ್ಲ, ಓ ಸ್ವರಾಕ್ಷರ. ಹಾಂ ಹಾಂ ಹಾಂ, ಯಾರು ಹೇಳ್ತೀರಿ ಸರಿಯಾಗಿ? ಹಾಂ, ನೀವು ಹೇಳ್ತಿರ್ಬೇಡಿ, ಮಂತ್ರ ಕಲ್ತವರು. ನಾನು ನಿಮ್ಮನ್ನು ಕೊನೆಯ ಆಪ್ಷನ್ ಆಗಿ ಇಟ್ಕೊಳ್ತೇನೆ. ನನಗೂ ಗೊತ್ತಾಗದಿದ್ದರೆ ನೀವು ಹೇಳಲಿಕ್ಕೆ ಹೇಳ್ತೀರಾ? ಯಾರು ಹೇಳ್ತೀರಮ್ಮ ಅಲ್ಲಿ ಹೇಳಿ? ಹಾಂ, ನಿಮ್ಮದು ಯಾವುದಮ್ಮ ಮಾತೃಭಾಷೆ? ವಿಚ್ ಈಸ್ ಯುವರ್ ಮದರ್ ಟಂಗ್? ತಮಿಳು நிறைய இருக்குமே அந்த ವರ್ಡ್, அதுதான். ಓಕೆ. ಹಾಂ, ಅದು ನ. ಇಂಗ್ಲೀಷ್ನಲ್ಲಿ ಇದನ್ನು ಸ್ಪೆಲ್ ಮಾಡೋದು ತುಂಬ ಕಷ್ಟ. ನಾವು ಅದಕ್ಕೆ ಪ್ರತ್ಯೇಕವಾಗಿ NHANO ಕೋಟಿಗೀತಾ ಲೇಖನ ಯಜ್ಞದ್ದಾದಾಗ ಯಜ್ಞ ಅನ್ನುವ ಶಬ್ದ ಬಹಳ ಕನ್ನಡದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಪ್ರದೇಶವನ್ನು ಹೊರತುಪಡಿಸಿ ಅದನ್ನು ಉಚ್ಚರಿಸುವುದು ಯಜ್ಞ ಅಂತ. ಆಮೇಲೆ ಬೆಂಗಳೂರಿನಲ್ಲಿ ಹೋದ್ರಂತೂ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ. ಅವರೀಗ ಕೃತಜ್ಞತಾ ಸಮರ್ಪಣೆ ಮಾಡ್ತಾರೆ. ವಿಜ್ಞಾನ, ಅದು ವಿಜ್ಞಾನ ಅಲ್ಲ, ಕೃತಜ್ಞತೆ ಅಲ್ಲ ಅಂತ. ಹೌದು, ಕರೆಕ್ಟ್, ಅದೇ ಹೇಳಿದ್ದು ನಾನು ಕೃತಜ್ಞತೆ ಹೇಳಿದ್ದು ಅಂತಾರೆ. ಇದು ಯಾಕೆ ಅಂದರೆ, ಒಂದು ಸಲ ಲಂಕೇಶ್ ಅವರು ಉಡುಪಿಗೆ ಬಂದಿದ್ದರು. ಶಿವರಾಮ ಕಾರಂತರು ಆ ಸಭೆಯಲ್ಲಿದ್ದರು. ಕೈಯಾರ ಕಿಂಜಣ್ಣ ರೈಗಳು ಅತಿಥಿಗಳಾಗಿದ್ದರು. ಶಿವರಾಮ ಕಾರಂತರನ್ನು ಹೇಳಿದರು, ಬೇರೆ ಅತಿಥಿಗಳನ್ನೆಲ್ಲ ಹೇಳಿದರು. ಇವರು ಕೂತಿದ್ದಾರೆ ಅಂತೇಳಿ ಅವರನ್ನು ತೋರಿಸಿದರು. ಕೈಯಾರ ಕಿಂಗಣ್ಣ ರೈ ಆಯಿತು, ಕೈಯಾರ ಕಿಂಗಣ್ಣ ಆಯಿತು, ಕೈಯಾರ ಕಿಜ್ಜಣ್ಣ ಆಯಿತು, ಎಲ್ಲ ಆಯಿತು. ಏನು ಹೇಳಿದರು? ಕಿಂಜಣ್ಣ, ನ್ಯಾಕ್ಕೆ ನ್ಯಾವತ್ತು. ಅದು ಕಿಂಜಣ್ಣ ಅನ್ನೋದು ತುಳು ಶಬ್ದ, ಸಣ್ಣ ಅಣ್ಣ ಅಂತ ಅರ್ಥ ಅದರದ್ದು. ಕೈಯಾರ ಕಿಂಜಣ್ಣ ರೈ ಅಂತ ಬರಲೇ ಇಲ್ಲ. ಕೊನೆಗೆ ಇಲ್ಲಿ ಕೂತಿದಾರಲ್ಲ ಇವರೇ ಅಂತ ಹೇಳಿಬಿಟ್ರು. ಶಿವರಾಮ ಕಾರಂತರು ತನ್ನ ಭಾಷಣದಲ್ಲಿ ಅದನ್ನು ಕೋಟ್ ಮಾಡಿ, ಭಾಷೆಯನ್ನು ಕಲಿಯುವವರಿಗೆ ಮತ್ತು ಭಾಷಾಂತರ ಮಾಡುವವರಿಗೆ, ಲಿಪ್ಯಂತರ ಮಾಡುವವರಿಗೆ ಇದು ಎಷ್ಟು ಅವಶ್ಯಕ ಅನ್ನೋದರ ಜೀವಂತ ದೃಷ್ಟಾಂತ ಅಂತಲೇ ಸಭೆಯಲ್ಲಿ ಹೇಳಿಬಿಟ್ರು. ನಮಗೆ ಯಾಕೆ ಇದು ಅವಶ್ಯಕ ಅಂದರೆ, ಕ ಖ ಗ ಘ ङ. ಹಾಂ, ಮತ್ತೆ ಮುಂದುವರಿಸಿ ಸರ್. ಹಾಂ, ನ ಮತ್ತು ಞ ನಮಗೆ ಯಾವಾಗಲೂ ಸ್ವಲ್ಪ ಗೊಂದಲ. ಅದುವೋ ಇದು ಯಾಕೆಂದರೆ ತುಂಬ ಬಳಕೆಯಲ್ಲಿ ಇರುವುದಿಲ್ಲ. ಮಂತ್ರ ಕಲಿತವರಿಗೆ ಯಾಕೆ ಸುಲಭ ಆಗ್ತದೆ ಅಂದರೆ, ಶಂಕರ ಬರೆಯುವಾಗ ಶ ಬರೆದು 0 ಹಾಕಿ ಕ ಬರೆಯುವ ಜಾಗದಲ್ಲಿ ಅದನ್ನು ಶಂಕರ ಅಂತ ಯಾರೂ ಓದಿಲ್ಲ. ಶ ಬರೆದು ಬರೆದು ಞಕ್ಕೆ ಕಾವತ್ತು ಕೊಟ್ಟು ಆಮೇಲೆ ರಾ ಬರೆಯುವಂತಹ ರೂಢಿ ಇದೆ. ಹಾಗಾಗಿ ಬಹಳ ಸುಲಭವಾಗಿ ಸಲೀಸಾಗಿ ಮೋಡಿ ಅಕ್ಷರಗಳಲ್ಲಿಯೂ ಅದೇ ಇದೆ. ಹೆಸರು ಸಂಯುಕ್ತ ಅಂತ ಇರ್ತದೆ. ನಿನ್ನ ಹೆಸರೇನು ಅಂತ ಕೇಳಿದರೆ ಸಂಯುಕ್ತ ಅಂತಲೇ ಹೇಳ್ತಾರೆ ಈಗಲೂ ಕೂಡ. ಅದು ಸಂಯುಕ್ತ ಅಲ್ಲ, ಸಂಯುಕ್ತ. ಸರ್ ಮುಂದುವರಿಸಿ. ಅದು ಟ ವ ಟಾವ ವ್ಯತ್ಯಾಸ ನೋಡಿ. ಟ ಠ ಡ ಢ ಣ ಅಲ್ಲ, ಟ. ಹಾಂ, ಎಷ್ಟು ಚಂದ. ಶ ಷ ಸ, ತಾಲವ್ಯ, ಮೂರ್ಧನ್ಯ, ದಂತ್ಯ. ಸಂಸ್ಕೃತದಂತಹ ಒಂದು ಸುಂದರ ಭಾಷೆ ಜಗತ್ತಿನಲ್ಲಿಯೇ ಇಲ್ಲ. ನಾವು ನಮ್ಮದು ಅಂತ ಹೇಳ್ಕೊಳ್ಳೋದಲ್ಲ, ಉಚ್ಚಾರಕ್ಕೆ ನಾವು ಇಂಗ್ಲೀಷ್ನಲ್ಲಿ ಓವೆಲ್ಸನ್ನು ಗಮನಿಸಿಕೊಂಡು ಇನ್ನೊಂದು ಶಬ್ದಕ್ಕೆ ಆ್ಯನ್ ಹೇಗೆ ಕೂಡ್ತದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಸಂಸ್ಕೃತದಲ್ಲಿ ದೇವನಾಗರಿ ಅಂತ, ದೇವರ ಭಾಷೆಯಲ್ಲಿ ಅದು ಕಂಡು ಹಿಡಿದು ಜನ್ಮಾಂತರಗಳು ಕಳೆದಿದೆ.
ಕವರ್ಗಕ್ಕೆ ಕ ಖ ಗ ಘ ङ, ಕವರ್ಗದ ಕೊನೆಯಲ್ಲಿ ಯಾವ ಅನುನಾಸಿಕ ಇದೆಯೋ ಎಲ್ಲೆಲ್ಲ ನಾವು ಅನುಸ್ವಾರವನ್ನು ಬಳಸ್ತೀರೋ ಅಲ್ಲಿ ಅದು ಶಂಕರ ಇಲ್ಲ, ಶಂಕರ. ಯಾಕೆಂದರೆ ಕವರ್ಗದ ಕೊನೆಯ ಅನುನಾಸಿಕ ङ, ಚವರ್ಗದ್ದು ಞ. ಚಂಚಲ, ಚಂಚಲ ಅಲ್ಲ, ಚಂಚಲ. ಟಾಠ ಡಾಢ ಣ. ಗಂಟೆ, ಗಂಟೆ ಅಲ್ಲ, ಗಮಟೆಯೂ ಅಲ್ಲ. ಗುಮ್ಟೆ ಬೇರೆ, ಗುಂಟೆ ಬೇರೆ. ಗುಂಟೆ ಅಂದರೆ ಗೊತ್ತು, ಆಸ್ತಿಗೆ ಸಂಬಂಧಪಟ್ಟದ್ದು. ಗುಮ್ಟೆ ಅಂದರೆ ಒಂದು ವಾದ್ಯ, ಹಾಲಕ್ಕಿಯವರು ಹಾಡುವಾಗ ಬಾರಿಸುವಂತಹ ವಾದ್ಯ, ನುಡಿಸುವಂತಹ ವಾದ್ಯ. ತಂದೆ, ಅದು ತಮ್ಮದೇ ಅಲ್ಲ. ಬರೆಯುವಾಗ ತಾ ಬರೆದು ನೇ ಬರೆದು ನೇಗೆ ದಾವತ್ತು ಕೊಡುವುದೇ ಸರಿ. ನಾವು ಕನ್ನಡದಲ್ಲಿ ಬಹಳ ಸುಲಭ ಮಾಡ್ಕೊಂಡಿದ್ದೇವೆ, ತಪ್ಪು ಅಂತಲ್ಲ, ರೂಢಿಯಲ್ಲಿ ಬಂದಿದೆ, ಅದು ನಮಗೆ ಅರ್ಥ ಆಗ್ತಾ ಇದೆ. ಬರೆದ ಹಾಗೆ ಓದುವುದಿಲ್ಲ. ಅದು ಸಂಸ್ಕೃತದಲ್ಲಿರುವಷ್ಟು ಸ್ವಚ್ಛ, ಸುಭಗ, ಸುಂದರ ಬೇರೆ ಯಾವ ಭಾಷೆಯಲ್ಲಿಯೂ ಇಲ್ಲ. ತಾ ಬರಿತೇವೆ, ನೇ ಬರಿತೇವೆ, ಅರ್ಧ ಅಕ್ಷರ ದಾ ಕೊಡ್ತೇವೆ. ನಿಜವಾಗಿ ಪೂರ್ತಿಯಾಗಿ ನೇಯನ್ನು ಬರೆದದ್ದರಿಂದ ನೇ ಹೇಳಬೇಕು, ದಾ ಅರ್ಧ ಹೇಳಬೇಕು. ಅಂದರೆ ತದನೆ ಅಂತ ಓದಬೇಕು. ತದನೆ ಅಂತ ಓದೋದಿಲ್ಲ, ತಂದೆ ಅಂತ ಓದ್ತೇವೆ. ಅದು ರೂಢಿಯಲ್ಲಿ ಬಂದಿದೆ. ಈಗ ಅದನ್ನೇ ತಾ ಬರೆದು ದೇ ಬರೆದು ನಾವು ಒತ್ತು ಕೊಟ್ಟರೆ ಅದು ತದ್ದನೆ ಆಗ್ತದೆ. ನಮಗೆ ತಂದೆ ಬೇಕು. ಹಾಗಾಗಿ ಈ ರಗಳೇ ಬೇಡ ಅಂತ ತಾ ಬರೆದು ಸೊನ್ನೆ ಹಾಕಿ ದೇ ಅನ್ನುವುದನ್ನು ಆಧುನಿಕರು ಅಂತ ಅನ್ನುವರು ವಿಷ್ಕರಿಸಿಕೊಂಡ್ರು. ಆವಿಷ್ಕಾರ ಅಂತ ಹೇಳಿದರು. ಬಹುಶಃ ವಿಷ್ಕಾರ, ಅದು ಆವಿಷ್ಕಾರವೋ ಏನೋ ಗೊತ್ತಿಲ್ಲ. ಅಂತೂ ಬಹಳ ಸುಲಭ ಮಾಡಿದರು. ಅದರ ಜೊತೆಗೆ ಈ ಸುಂದರವಾದ ಭಾಷೆಗಿರುವ ವೈಜ್ಞಾನಿಕವಾದ ಆಧಾರದ ಕೊಂಡಿ ಕಳಚಿಬಿಟ್ಟಿತ್ತು. ನಾನು ಯಾಕೆ ಪ್ರಸ್ತಾಪಿಸ್ತೇನೆ ಇದನ್ನು ಅಂದರೆ, ಮೋಡಿಯಲ್ಲಿ ಅದಿದೆ. ಹಳೆಗನ್ನಡದಲ್ಲಿದ್ದಂತಹ ಭಾಷಾ ಪ್ರಯೋಗಗಳು, ವ್ಯಾಕರಣ, ಛಂದಸ್ಸು ಇತ್ಯಾದಿಗಳನ್ನೆಲ್ಲ ಬದಲು ಮಾಡಿ ಅದು ಸರಳಗೊಳಿಸಿ ಆ ಸೊಬಗನ್ನು, ಹೇಗೆ ಕಾವ್ಯದ ಓದಿನ ಸೊಬಗನ್ನು ನಾವು ಕಳ್ಕೊಂಡೆವು, ಹೋಯ್ತದು ನಷ್ಟ, ಅದು ಇಲ್ಲವೇ ಇಲ್ಲ. ಅದರ ನಂತರ ಬೇಕಾದರೆ ನಾವು ಅದನ್ನು ಮತ್ತೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡಿ ಇದು ಹಳೆಯ ಗನ್ನಡದ ಲಿಪಿಯನ್ನು ನೋಡಿಕೊಂಡು ಈ ಕಾವ್ಯವನ್ನು ಅನುಭವಿಸುವಂತಹ ಜಾಗಕ್ಕೆ ಹೋಗಬೇಕು. ಆದರೆ ಈ ಮೋಡಿಗನ್ನಡದಲ್ಲಿ, ಗೊತ್ತಾಗದೇ ಇರಬಹುದಾದಂತಹ ಕನ್ನಡದಲ್ಲಿ, ಗೊತ್ತು ಮಾಡಿಕೊಳ್ಳಬಹುದಾದಂತಹ ಕನ್ನಡದಲ್ಲಿ ಇದು ಬಹಳ ಮುಖ್ಯ. ಅಕ್ಷರಗಳ ಜೊತೆಗೆ ಶಬ್ದವನ್ನು ಗಮನಿಸುವ ಮತ್ತು ಗುರುತಿಸುವ ತಾರ್ಕಿಕ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳದೆ ಹೋದರೆ ಆ ಶಬ್ದ ಏನು ಅಂತ ಗೊತ್ತಾಗದೇ ಇದ್ದಿತ್ತು. ಶಬ್ದವನ್ನು ವಾಕ್ಯದ ಜೊತೆಗೆ ಪೋಣಿಸಿಕೊಳ್ಳುವ, ವಾಕ್ಯವನ್ನು ವಿಚಾರದ ಜೊತೆಗೆ ಬಳಸಿಕೊಳ್ಳುವಂತಹ ವಿಚಾರವನ್ನು ನಮ್ಮೊಳಗೆ ಬೆಳೆಸಿಕೊಳ್ಬೇಕು, ಚಿಂತನೆಯನ್ನು ರೂಢಿಸಿಕೊಳ್ಬೇಕು. ಆಗ ಒಟ್ಟು ವಿಚಾರವನ್ನು ಗ್ರಹಿಸುವುದಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲದಕ್ಕೆ ಮೂಲ ಅಕ್ಷರ ಅನ್ನುವುದರಿಂದ ಮೋಡಿ ಅಕ್ಷರಗಳನ್ನು ಗುರುತಿಸುವಂತಹ ಕೆಲಸವನ್ನು ನಾವು ಆರಂಭಿಕವಾಗಿ ಮಾಡಬೇಕಾಗ್ತದೆ. ಮೋಡಿ ಗೊತ್ತಾಗಬೇಕಾದ್ರೆ ಮೋಡಿಯ ಮೂಲ ಏನಿದೆ, ಪರ್ಫೆಕ್ಟ್ ಆದದ್ದೇನು, ಸ್ಪಷ್ಟವಾದದ್ದೇನು, ಅದನ್ನು ಕಲ್ತುಕೊಳ್ಬೇಕಾಗ್ತದೆ. ಸರ್, ಆಮೇಲೆ ಮುಂದುವರಿಸಿದ್ರ ಎಲ್ಲ ಅಕ್ಷರಗಳಾಯಿತು. ङ ಞ ಣ ನ ಮ, ङ ಞ ಣ ನ ಮ. ಕಚಟ ತಪ, ಗಜಡದ ಬ, ಇದೆಲ್ಲ ನಾವು ಕಲ್ತದ್ದು. ಗಜಡದ ಬ ಇದು ಕೂಡ ಬೇಕಾಗ್ತದೆ. ಎಲ್ಲಿ ಮಹಾಪ್ರಾಣ, ಎಲ್ಲಿ ಅಲ್ಪ ಪ್ರಾಣ, ಯಾಕೆ, ಏನು, ಎಷ್ಟು, ಒಂದು ಮಾತ್ರ ಕಾಲ, ಎರಡು ಮಾತ್ರ ಕಾಲ, ಇದನ್ನೆಲ್ಲ ನಾವು ಬಹುಶಃ ನಿನ್ನೆ ಮೊನ್ನೆಗಳಲ್ಲಿ ಅಭ್ಯಾಸ ಮಾಡಿದ್ದೇವೆ ಅಂತ ಅಂದ್ಕೊಳ್ತೇನೆ. ಅದರ ಮೂಲಕ ಈ ಲಿಪಿಗಳ ಅಧ್ಯಯನ, ಈಗಾಗಲೇ ಪ್ರಸ್ತಾಪಿಸಿದ ಹಾಗೆ ಮೋದಿಜಿಯವರು ಇದನ್ನು ಒಂದು ಫನ್ ಅಂದರು. ಫನ್ ಅನ್ನೋದಕ್ಕೆ ಎರಡರ್ಥ, ಒಂದು ತಮಾಷೆ, ಗಮ್ಮತ್ತು, ಗೌಜಿ ಅಂತ. ಆದರೆ ಇದನ್ನು ಗೌಜಿ ಗಮ್ಮತ್ತಿನ ಹಾಗೆ ಕಲಿತರೆ ಮಾತ್ರ ಕಲಿಕೆ ಒಳಗೆ ಕೂತು ತುಂಬ ನಿರ್ಮಳವಾಗಿ ನೆಮ್ಮದಿಯಾಗಿ ನಾವು ಗ್ರಂಥವನ್ನು, ಕಾವ್ಯವನ್ನು ಓದ್ಬೋದು. ಇದು ನಮಗೆ ಕಷ್ಟ ಆದರೆ ನಾವು ಅಲ್ಲಿವರೆಗೆ ಹೋಗುವುದು ಕಷ್ಟವೇ. ಹೀಗಾಗಿ ಮೋದಿಜಿಯವರು ಗುರುತಿಸಿದ್ದು ಇಲ್ಲಿ ಬಳಸಲ್ಪಟ್ಟ ಸಾಂಕೇತಿಕ ಚಿತ್ರಗಳು ಮತ್ತು ಆ ಅಕ್ಷರಗಳನ್ನು ಪ್ರತಿಬಿಂಬಿಸುವಂತಹ ಒಂದು ವಿಶೇಷ ಚಾಕಚಕ್ಯತೆ. ನಾವು ಅಗಸ, ಆಟ, ಊಟ ಎಲ್ಲ 1ನೇ ಕ್ಲಾಸು, 2ನೇ ಕ್ಲಾಸು ಅಥವಾ LKGಯಲ್ಲಿ ಕಲ್ತಿದ್ದೇವೆ. ಇಲ್ಲಿ ಅದನ್ನು ಕಲಾತ್ಮಕವಾಗಿ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಮೋದಿಜಿಯವರ ಕಣ್ಣಿಗೆ ಅದು ಬಿತ್ತು. ಅವರು ಇನ್ಸ್ಟಾದಲ್ಲಿ ಅದನ್ನು ಬರ್ಕೊಂಡ್ರು. ಮೇಡಮ್, ಕ್ಯಾನ್ ಯು ಐಡೆಂಟಿಫೈ ದ ಫಿಗರ್ಸ್ ಓವರ್ ದೇರ್ ಪ್ಲೀಸ್? No, you tell it in Tamil. சொல்லலாம், தமிழ் என்ன சொல்கிறீங்க?
No, maybe. No, it represents the word, the starting word of that animal with the letter. First one is Alilu. Yeah. It is Ili in Kannada, Tamil Eli in Sulu. Eli. Ungura. Yeah, you are right. What I am trying to say is, ಅವರು ಕನ್ನಡವೇ ಗೊತ್ತಿಲ್ಲದವರು ಆ ಚಿತ್ರದ ಮೂಲಕ ಆ ಅಕ್ಷರ ಯಾವುದು, ಈಗ ಆ ಅವರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಆ ಅನ್ನುವುದು ಫಸ್ಟ್ ಲೆಟರ್ ತಮಿಳಿನಲ್ಲಿಯೂ ಕನ್ನಡದಲ್ಲಿಯೂ, ಹೀಗಾಗಿ ಅವರಿಗೆ ಊಹಿಸಲಿಕ್ಕೆ ಸಾಧ್ಯ ಆಯಿತು. ಅವರಿಗೆ ನಾನು ಏನು ಹೇಳಲಿಲ್ಲ, ನೀವೇನು ಹೇಳಿಲ್ಲ, ನೀವೇನಾದರೂ ಹೇಳ್ಕೊಟ್ರಮ್ಮ ಅವರಿಗೆ? ಏನು ಹೇಳ್ಕೊಟ್ಟಿಲ್ಲ. ಆ ಅನ್ನೋದು ಒಂದನೇದು. ಎರಡನೇದ್ದು ಆನೆ, ತಮಿಳು ಇದು ಯಾನೆಯನ್ನು ಸೊಲ್ಲುವುದು ನೀವು ಅದು ಆನೆ ಆಯ್ಕಲಾ ಅಂತ ಅವರೇ ಊಹಿಸಿದರು, ಅದು ಆನೆ ಆಗಿರಬಹುದು ಅಂತ. ಆನೆ ಸರಿ, ಅವರಿಗೆ ಎರಡು ಲಾಭ ಆಯಿತು ನೋಡಿ. ತಮಿಳಿನಲ್ಲಿ ಯಾನೆ ಅಂತ ಹೇಳೋದಕ್ಕೆ ಕನ್ನಡದಲ್ಲಿ ಆನೆ ಅಂತ ಹೇಳ್ತಾರೆ ಅಂತ ಯಾರೂ ಹೇಳಿಕೊಡದೆ ಗೊತ್ತಾಯ್ತು ಅವರಿಗೆ, ಎರಡನೇ ಅಕ್ಷರ. ಆದ್ದರಿಂದ ಇದು ನಮ್ಮ ಭಾರತೀಯ ಭಾಷೆಗಳ ವೈಜ್ಞಾನಿಕ ಸೌಂದರ್ಯ. ಪ್ಲೀಸ್ ಕಂಟಿನ್ಯೂ. தமிழில் என்ன சொல்கிறீங்க? ரிஷி தானே? தமிழ் 5 5 5. ನಿಮ್ಮೆಲ್ಲರ ವಾಟ್ಸ್ಯಾಪ್ ಗ್ರೂಪಿನಲ್ಲಿ ಈ ಎಲ್ಲವನ್ನು ಹಾಕೋಣ, ಸರಿಯಾಗಿ ಕಲಿಯಿರಿ. ನಾನು ಗಮನಿಸಿರುವುದು ಮತ್ತು ನಾವೆಲ್ಲರೂ ನೋಡಲಿಕ್ಕಿರುವುದು ಒಂದೇ, ಭಾಷೆ ಗೊತ್ತಿಲ್ಲದ, ಅಕ್ಷರ ಗೊತ್ತಿಲ್ಲದ ಒಬ್ಬರು ತಮಿಳಿನ ಪ್ರತಿನಿಧಿ ಅವರಿದನ್ನು ಚೆನ್ನಾಗಿ ಗುರುತಿಸಬಲ್ಲವರಾದರೆ ನಾವು ಅದನ್ನು ಎಷ್ಟು ದೃಢವಾಗಿ ಮಾಡಿಕೊಳ್ಳಬಹುದು ಅಂತ ಅಷ್ಟೇ. ಹೀಗಾಗಿ ಇದು ಫನ್. ಮೋದಿಜಿಯವರು ಸುಮ್ಮನೆ ಇದನ್ನು ಫನ್ ಅಂತ ಹೇಳಿದ್ದಲ್ಲ. ಯಾಕೆ ಫನ್ ಅಂದರೆ ಇದೇ ಈ ಭಾಷೆಯ ಸೊಗಸು ಮತ್ತು ಫನ್. ಎಲ್ಲ ಭಾಷೆಗಳಲ್ಲೂ ಮಾಡ್ಬೋದು. ಹೊಸತಾಗಿ ಯಾವುದಾದ್ರೂ ಒಂದು ಅಕ್ಷರ ಮಾಲೆಯನ್ನು ಸೃಷ್ಟಿ ಮಾಡಿ ನಿಮಗೇನಾದರೂ ಅದರಲ್ಲಿ ಹೊಸತು ಮಾಡಬೇಕಂದ್ರೆ ಮಾಡ್ಬೋದು. ತುಳುವಿನಲ್ಲಿ ಮಾಡ್ಬೋದು. ಬಹುಶಃ ತುಳುವಿನಲ್ಲಿ ಇಷ್ಟವರೆಗೆ ಆಗಲಿಲ್ಲ, ಅದನ್ನು ಆ ಪ್ರಯತ್ನವನ್ನು ಮಾಡ್ಬೋದು ಆಯಾ ಭಾಷೆಗಳನ್ನು. ಇಲ್ಲಿ ಯಾರಾದರೂ ನಿಮ್ಮನ್ನು ಸಮಾರೋಪದ ಒಳಗೆ ನಿಮ್ಮನ್ನು ಈ ಭಾಷಾ ಕಲಿಕೆಯ ಮತ್ತು ಲಿಪ್ಯಂತರ ಕಾರ್ಯಾಗಾರದ ಸವಾಲಿಗೆ ಒಡ್ಡಿಕೊಂಡು ನಾನು ಇದನ್ನು ಹೀಗೆ ಮಾಡ್ತೇನೆ ಅಂತ ಹೇಳುವುದಕ್ಕೆ ಇನ್ನೂ ಒಂದು ವಾರದ ಕಾಲಾವಕಾಶ ಇದೆ. ಮೋದಿಜಿಯವ್ರದ್ದು ಹಾಕಿದ್ರೆ ಟ್ವೀಟ್ ಮಾಡಿದ್ದು ಇಲ್ಲಿದೆ ನೋಡಿ. ಇದರಲ್ಲಿ ನೀವು 46ರಿಂದ 49 ಇದೆ. 46ರಿಂದ 40 ಒಳಗೆ ತಗೊಂಡ್ರೆ ನೀವು ತುಂಬ ನೆಮ್ಮದಿಯಾಗಿರ್ಬೋದು. ಅದಕ್ಕಿಂತ ಕಡಿಮೆ ನೀವು ಗುರುತಿಸಿದರೆ ನೀವು ನೆಮ್ಮದಿಯಾಗಿ ಇರಬೇಡಿ ಅಂತ ಹೇಳಿದ್ದಾರೆ. ಇವತ್ತು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅದನ್ನು ಹಾಕಲಾಗ್ತದೆ. ನೀವು ನೆಮ್ಮದಿಯಾಗಿ ಇರ್ತೀರೋ ಇಲ್ಲವೋ ಅಂತ ನೀವೇ ನಿರ್ಧಾರ ಮಾಡಿ ಆಮೇಲೆ ನಿದ್ದೆ ಮಾಡ್ಬೋದು. ನೆಕ್ಸ್ಟ್ ಹೋಗೋಣ ವೆಂಕಟೇಶ್. ಯಾವುದು? ಯೂಟ್ಯೂಬಲ್ಲಿ ಲೈವ್ ಹೋಗ್ತಾ ಇದೆಯಾ? ಮತ್ತು ಯೂಟ್ಯೂಬಲ್ಲಿ ನೀವು ತಗೊಳ್ಬೋದು. ಪುತ್ತಿಗೆ ಮಠ ಯೂಟ್ಯೂಬಲ್ಲಿ ಕೂಡ ಇದು ಸಿಗ್ತದೆ, ನೀವು ನೋಡ್ಕೊಳ್ಬೋದು. ಶ್ರೀಶಾ ಅವರಿದ್ದಾರೆ ಮತ್ತು ನಮ್ಮ ಭಾಗವತರಿದ್ದಾರೆ. ಆಗಲಿ, ಭಾಳ ಸಂತೋಷ. ಇಲ್ಲಿ ಅಕ್ಷರಗಳನ್ನು ನೋಡುವಾಗ ತುಂಬ ದೊಡ್ಡ ವ್ಯತ್ಯಾಸ ಏನು ಕಾಣೋದಿಲ್ಲ ನಮಗೆ. ಬರವಣಿಗೆಯಲ್ಲಿ ಇದು ಮೈಸೂರು ರಾಜರ ಕಾಲದಲ್ಲಿ ಬಳಕೆಯಲ್ಲಿ ಇದ್ದಂತಹ ಮೋಡಿಗನ್ನಡ. ಆದರೆ ಇದನ್ನು ನೋಡಿದಾಗ ನಮಗೆ ಮೋಡಿಗನ್ನಡ ಅಂತ ಅನ್ನಿಸುವುದೇ ಇಲ್ಲ. ನಮ್ಮ ಪುತ್ತಿಗೆ ವಿದ್ಯಾರ್ಥಿಗಳಿಗಂತೂ ಅನ್ನಿಸುವುದೇ ಇಲ್ಲ. ಯಾಕೆಂದರೆ ಬಹಳಷ್ಟು ಉದಕ ಶಾಂತಿಯಾದಿ ಮಂತ್ರಗಳನ್ನು ತೆಲುಗು ಲಿಪಿಯಲ್ಲಿ, ಈಗ ಕನ್ನಡದಲ್ಲಿ ಮುದ್ರಣ ಆಗಿ ಬರ್ತಾ ಇರಲಿಲ್ಲ. ಅದನ್ನು ಕೃಷ್ಣಪ ಜಫ್ ಪ್ರಸಿದ್ಧಿನ ಪೃಥ್ವೀಂ ಅಂತೇಳಿ ಎಲ್ಲ ತೆಲುಗು ಅಕ್ಷರದಲ್ಲಿ ಓದಿದ್ದು. ಹಳೆಯ ಮೋಡಿಗನ್ನಡಕ್ಕೂ ತೆಲುಗು ಅಕ್ಷರಕ್ಕೂ ಬಹಳ ಇಲ್ಲಿ ಇಸ್ ದೇರ್ ಎನಿಬಡಿ ಫ್ರಮ್ ತೆಲುಗು ಲ್ಯಾಂಗ್ವೇಜ್? ತೆಲುಗು ಅಕ್ಷರ ನೋಡಿದವರು ಗೊತ್ತಿದ್ದವರು ಇದ್ದೀರಾ? ಕನ್ನಡಕ್ಕೆ ಬಹಳ ಹತ್ತಿರ ತೆಲುಗು, ಗೊತ್ತಲ್ಲ?
ಗೊತ್ತಿಲ್ಲದಿದ್ದರೆ ನೀವು ಗೂಗಲ್ನಲ್ಲಿ ಹೋಗಿ ತೆಲುಗು ಆಲ್ಫಾಬೆಟ್ಸ್ ಅಂತ ಹಾಕಿದರೆ ಎಲ್ಲ ಬಂದುಬಿಡ್ತದೆ. ಕನ್ನಡಕ್ಕೆ ಅದು ಎಷ್ಟು ಹತ್ತಿರ ಅಂತ ಗೊತ್ತಾಗ್ತದೆ. ಹಾಗೆ ಅಂತಹ ಲಿಪಿಗೆ ಮೋಡಿ ಕನ್ನಡ ಬಹಳ ಹತ್ತಿರ ಇದೆ. ಇದನ್ನು ನೋಡಿದರೆ ನೀವು ಗಮನಿಸಬಹುದು. ಹಾ ನೋಡಿ, ಕ್ಷ ಅನ್ನುವುದನ್ನು ಓದಬೇಕಾದ್ರೆ ಒಂದು ಸ್ವಲ್ಪ ನಮಗೆ ಕಣ್ಣು ಆ ಅಕ್ಷರಕ್ಕೆ ಒಗ್ಗದೆ ಹೋದರೆ ಅದು ಕ್ಷಾವ ಕ್ರಾವ ಗೊತ್ತಾಗೋದಿಲ್ಲ. ಶಬ್ದವನ್ನು ಜೋಡಿಸುವ ಕಾಲಕ್ಕೆ ಸರಿಯಾಗಿ ಅದನ್ನು ಊಹಿಸುವಂತಹ, ತರ್ಕಿಸುವಂತಹ ವಿಷಯ ಮಾಹಿತಿ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಬೇರೆ ಬೇರೆ ಅಕ್ಷರಗಳಲ್ಲಿ ಸ್ವಲ್ಪ ಸ್ವಲ್ಪವೇ ವ್ಯತ್ಯಾಸ ಇರುವುದನ್ನು ನೀವು ಗಮನಿಸಿ. ಹಾಂ ಹಾಂ, ಜ್ಞಾ ಬದಲಿದೆ. ಹಾಂ ಹಾಂ, ರಾ ಅದು ಮಲಯಾಳದಲ್ಲಿ ಇರುವಂತಹ ಒಂದು ಅಕ್ಷರ. ಅದೇ ಇವರು ಬೇಗ ಹೇಳಿಬಿಡ್ತಾರೆ. ಯಾರು ವೇದ ಮಂತ್ರ ಕಲ್ತಿದ್ದಾರೆ ಅದು ಬಹುಶಃ ಹೇಳೋದು ಕಷ್ಟ. ಯಾರಾದರೂ ಮಲಯಾಳಿಗಳಿದ್ದೀರಾ ಅಲ್ಲಿ? ಹಾಂ ಹಾಂ, ವಾಳ್ಯ ಫಳಂ, ಬಾಳೆಹಣ್ಣಿಗೆ ಹೇಳೋದು ರಾ. ಇಲ್ಲಿ ನಿಮಗೆ ಯಾರು ಮಲಯಾಳ ಮಾತಾಡೋರು? ಆರವನ್ನು ಬರ. ಹಾಂ, ನಿಂಗಳನ್ನು ಬರഞ്ഞോ? ಹಾಂ, ವಾഴപ്പഴം ಒಂದು ಸಲ ನೋಡಿ ಪ್ರಯತ್ನ ಮಾಡೋಣಂತೆ. ಹಾಂ, ವಾഴപ്പഴം. ನಿಂಗಳಿಗೂ ಸೊಲ್ಲಲ್ಲ. ಅವರು ಒಂದು ನೇಬರ್ಸ್, ತಮಿಳ್ನಾಡು ಆಂಧ್ರ ನೇಬರ್ಸ್. ಸೊ ದೇ ಕ್ಯಾನ್ ಪ್ರೊನೌನ್ಸ್ ಇಟ್. ಕನ್ನಡದವರಿಗೆ ಸ್ವಲ್ಪ ಕಷ್ಟ. ರಾ ರಾ ತುಂಬ ಅಲ್ಲ, ಸ್ವಲ್ಪ ಕಷ್ಟ. ಅಕ್ಷರಮಾಲೆ ಅಕ್ಷರಗಳನ್ನು ಹೇಳಿದವರಿಗೆ ಅದಕ್ಕಿಂತ ಭಿನ್ನವಾದ ಇನ್ನೊಂದು ಅಕ್ಷರವನ್ನು ಹೇಳೋದು ಕಷ್ಟ ಅಲ್ಲ. ಭಿನ್ನ ಯಾವುದು ಅಂತ ಗೊತ್ತಾಗಬೇಕಷ್ಟೆ. ಒಂದು ಪರಂಗ ಚೇಟ, ಹಾಂ ಪರಂಗ അങ്ങനെ അല്ല പറയരുതേ. ഒന്ന് കൃത്യമായിട്ട് പറഞ്ഞോ. വാഴപ്പഴം. ആ, പച്ച മലയാളിയ. ಇದು ಆಯಾ ಭಾಷೆಯ ಸೌಂದರ್ಯ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇದು ಎಲ್ಲವೂ ಸಂಸ್ಕೃತ ಮೂಲದಿಂದ ಬಂದಿರುವುದು ಅನ್ನೋದು, ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಅನ್ನೋದನ್ನು ನಮಗೆ ಪದೇ 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 ನೆನಪಿಸ್ತಾ ಇರ್ತದೆ. ಇದರ ಆಧಾರದಲ್ಲಿ ಆ ಅಕ್ಷರಗಳು ಯಾರು ಕನ್ನಡ ಮೋಡಿಯಲ್ಲಿ ಬರಿತಿದ್ರು ಗಡಿಭಾಗದಲ್ಲಿ ಇವತ್ತಿಗೂ ಕೂಡ ಕಾಸರಗೋಡನ್ನು ಸಪ್ತ ಭಾಷೆಗಳ ನಾಡು ಅಂತ ಕರೀತಾರೆ. ಅಲ್ಲಿ 7 ಭಾಷೆಗಳಿದೆ. ಕಾಸರಗೋಡು ಬದಿಯಿಂದ ಯಾರಾದರೂ ಇದ್ದೀರಾ ಇಲ್ಲಿ? ಕಾಸರಗೋಡು ಸೈಡಿಂದ ಬಂದವರು? ಹಾಂ, ಇದನ್ನು ಒಂದು ಸಲ ಬರೆಯುವ ಪ್ರಯತ್ನ ಮಾಡೋಣ. ಯಾರಾದರೂ ಬರಿತೀರಾ? ಮೋಡಿ ಅಕ್ಷರಗಳನ್ನು ಬರ್ಕೊಳ್ತೀರಾ? ವಾಟ್ಸಪ್ಗೆ ಕಳಿಸಿದ ಮೇಲೆ ನಾಳೆ ಬರೆದು ತರುವ ಹಾಗೆ ಮಾಡೋಣವಾ? ಹಾಂ, ಅದು ಆಗುತ್ತೆ. ನೀವು ಒಂದು ಸಲ ಬರ್ಕೊಂಡ್ರೆ ನಿಮಗೆ ನಾಳಿನ ಸೆಷನ್ಗಳು, ಅದರ ನಂತರದ ಸೆಷನ್ಗಳು ಭಾಳ ಸುಲಭ ಆಗಿ ಮಾಡ್ಕೊಳ್ಬೋದು. ಹೇಳಿ. ಹಾಂ ಹಾಂ, ಅಲ್ಲಿ ಏನು ಯಾವ ಅಕ್ಷರಗಳು ಇಲ್ಲವೋ ಆ ಅಕ್ಷರಗಳನ್ನು ಅದೇ ರೀತಿ ಬಳಸ್ತಾರೆ ಅಂತ ಅರ್ಥ ಅಷ್ಟೇ. ಆ ಅಕ್ಷರಗಳ ಬಳಕೆ ಇಲ್ಲ ಅಂತ ಅರ್ಥ ಅಲ್ಲ. ಹೌದು 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 ಹೌದು, ಅಷ್ಟೇ. ಇಲ್ಲದೇ ಇರುವ ಹೆಚ್ಚಿನ ಅಕ್ಷರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರಾ ಕೊಟ್ಟದನ್ನು ರಾ ಅಂತ ಬರೀಲಿಕ್ಕೆ ಕನ್ನಡದಲ್ಲಿ ರಾಕ್ಕೆ ಯಾವತ್ತು ಕೊಟ್ಟರೂ ಆಗುವುದಿಲ್ಲ, ರೇ ಬರೆದರೂ ಆಗುವುದಿಲ್ಲ. ಕನ್ನಡದಲ್ಲಿ ಅದನ್ನು ಬರೆಯುವ ಹೊಸ ಅಕ್ಷರ ಇಲ್ಲದೇ ಇರುವುದಕ್ಕೆ ಮೋಡಿಗನ್ನಡದಲ್ಲಿ ಅದೇ ಅಕ್ಷರವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಮುಂದಕ್ಕೆ ಹೋಗೋಣ. ಇದು ನಿಮಗೆ ವಾಟ್ಸಾಪಲ್ಲಿ ಕಳಿಸ್ತದೆ. ನೀವು ಅದನ್ನು ನಿಮ್ಮ ಪುಸ್ತಕದಲ್ಲಿ ಅಕ್ಷರಗಳನ್ನು ಬರ್ಕೊಳ್ಳಿ. ಯಾರು ಜೇನುಗೂಡಿಗೆ ಕಲ್ಲೊಡೆದಾಗ ಆಯಿತು. ಯಾರಾದರೂ ಒಬ್ಬರು ಓದ್ತೀರಾ? ನೀವು ಓದಿಮ್ಮ. ಹಾಂ, ಅಲ್ಲ, ಒಬ್ಬರು ಓದಿ, ನೀವು ನಿಮ್ಮಷ್ಟಕ್ಕೆ ಓದ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಹತ್ರ ಓದಿಸೋಣ ಅಂತೆ.
ರಹಸ್ಯದ ಟೈಟಲ್ ಯಾವುದು? ಅದೇ ಅದು ಊಹಿಸಿ ಓದಬೇಕಾಗ್ತದೆ, ಇಲ್ಲದಿದ್ದರೆ ಶ್ರೀ ಕಕ್ಕುವ ನಿಧಿ ಆಗಿಬಿಡ್ತದೆ. ಹೌದು, ಅದೇ ಏನು ಕಕ್ಕೋದು ಅಂತ ಆಗುತ್ತದೆ. ಮುಂದುವರಿಸಿಮ್ಮ. ಅದರ ಮೇಲೆ ಇನ್ನೊಂದು ಶಬ್ದ ಇದೆ, ನಾವು ಗಮನಿಸಬೇಕಾದ್ದು, ಅದು ನೋಡೋಣ ಆಮೇಲೆ. ಈಗ ಮುಂದುವರಿಸಿ. ಬರೀ ಇವು ಅಲ್ಲ, ಅಲ್ಲಿ ಸ್ವಾರಸ್ಯ ಅಂದ್ರೆ ಬರೀಯೂ ಆದ್ಮೇಲೆ ಅವರು ಹಾಕಿದ ಸ್ಟೈಲು, ಮತ್ತೆ 2 ಸೊನ್ನೆ ಹಾಕಿದ ಹಾಕಿದ ಬರೆಯುವುದಕ್ಕೆ ಬರೆಯುವ ನಿರ್ವಿಘ್ನ ಮಸ್ತು. ಆಮೇಲೆ ಶಕ್ತಿ ನಿಧಿ ಪ್ರಾರಂಭ. ಅಥ. ಯಾರು ಓದ್ತೀರಿ ಇಲ್ಲಿ? ಓದಿ. ಮೇಲೇನೆ ಒಂದು ಸಣ್ಣ ತಿದ್ದುಪಡಿ ಇದೆ, ಊಹಿಸುವುದಕ್ಕೆ ಇರುವಂಥದ್ದು. ಯಾರು ಓದ್ತೀರಿ ಮೊದಲಿಂದ? ಇನ್ಯಾರಾದರೂ ಓದ್ತೀರಾ? ನೀವು ಓದ್ತೀರಮ್ಮ ಪ್ರಾರಂಭದ ಸಾಲು. ವಿರಚಿತವಾದವ ಅಥವಾ ಬೇರೆನಾದರೂ ಇರಬಹುದಾ? ಈಗ ಅಲ್ಲಿ ಮುಂದೆ ರಹಸ್ಯ ಅನ್ನೋ ಒಂದು ಶಬ್ದ ಓದಿದೆವಾ? ಅದಕ್ಕಿಂತ ರಹಸ್ಯಕ್ಕಿಂತ ಮೊದಲು ಮಂತ್ರ ಇದೆ. ಮಂತ್ರದ ಜೊತೆಗೆ ಇರುವ ಇನ್ನೊಂದು ಶಬ್ದ ಏನಾದರೂ ರಹಸ್ಯದ್ದು? ಮಾಟವ? ಮಾಟ ಮಂತ್ರ ಸರಿ ಆಗ್ತದಾ? ಇದು ಊಹೆಯದ್ದು. ಮಾಟ ಮಂತ್ರ ರಹಸ್ಯವ, ವಾದ ಮಂತ್ರ ರಹಸ್ಯವ ಅಂತ. ಅದೇ ಇದನ್ನು ಹಾಗೆ ಇಟ್ಕೊಳ್ಳುವ. ಗೂಗಲ್ನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಇದೆ. ನೀವು ಅದನ್ನು ಒಂದು ಸಲ ಹುಡುಕಿ ಗೊತ್ತಾಗದಿದ್ದರೆ ನಾಳೆ ಇದನ್ನು ಇಲ್ಲಿ ನಿಮಗೆ ಸರಿಯಾಗಿ ವಿವರಿಸುವ ಅಥವಾ ನಮ್ಮ ನಿರ್ಣಯ ಮಾಡಬೇಕು. ಇದು ನಮಗೆ ಗ್ರಂಥ ಪಠಣೆಯಲ್ಲಿ, ಪರಿಷ್ಕರಣೆಯಲ್ಲಿ ಅಥವಾ ಲಿಪ್ಯಂತರದಲ್ಲಿ ಬರುವ ಸವಾಲುಗಳು. ನಾವು ಇದನ್ನು ಅಳೆದು ತೂಗಿ ನೋಡಬೇಕಾಗ್ತದೆ. ಇಲ್ಲಿ ಈಗ ಅದು ವಾದವೋ ಮಾಟವೋ ಆಯಿತು. ರಚಿತ ಅಲ್ಲಿ ವಿರಚಿತ, ವಿ ಆದಮೇಲೆ ಒಂದು ಹೈಫನ್ ಇದೆ. ವಿ ನೋಡಿ, ನಾವು ವಿ ಮಧ್ಯದ ಒಂದು ಸುಳಿಯನ್ನು ತೆಗೆದು ಹೀಗೆ ಬರೆದಿದ್ದಾರೆ. ವಿ ಡಾ ಬರೆಯುವಾಗಲೂ ಅಷ್ಟೇ, ಹೀಗೆ ಬರೆದು ಹೀಗೆ ಡಾ. ಇಷ್ಟೇ ಡಾ, ವಿ ಇಷ್ಟೇ. ಹಳೆಗನ್ನಡದಲ್ಲಿ ಮತ್ತು ಮೋಡಿಗನ್ನಡದಲ್ಲಿ. ಈಗ ಅಲ್ಲಿ ಅದು ವಾದ ಮತ್ತು ಮಾಟದ ಮಧ್ಯೆ ಇರುವ ವಾದ ಅದೇ, ಅದು ವಾದವೋ ಮಾಟವೋ ಅಂತ. ವಿರಚಿತ, ಮಾಟ ಮಂತ್ರ ರಹಸ್ಯದ, ಶ್ರೀ ಕಕ್ಕುವ ನಿಧಿ ಮಹಾಪ್ರಾಣ ನೋಡಿ. ನಿಧಿಗೆ ಈ ಥರ ಮಹಾಪ್ರಾಣ ಇಲ್ಲ. ನಿಧಿ ತತ್ವನಿಧಿ ಅದು ಊಹನೆಗೆ ಬಿಟ್ಟದ್ದು. ಆಗಲೇ ಡಾಕ್ಟರ್ ಬಿ ಗೋಪಾಲಾಚಾರ್ಯರು ಪ್ರಸ್ತಾಪಿಸಿದ ಹಾಗೆ ಒಂದು ಅದರಲ್ಲಿ ಸಣ್ಣ ರಹಸ್ಯ ಅಡಗಿಸಿಟ್ಟದ್ದು. ಅದನ್ನು ತೆರೆದಾಗ ಸಿಗುವಂತಹ ಸ್ವಾರಸ್ಯ ಅನುಭವಕ್ಕಿರ್ತದೆ. ಮತ್ತು ಅದು ತತ್ವನಿಧಿ ಅನ್ನೋ ಹೆಸರು ಶಾಶ್ವತವಾಗಿ ರಿಜಿಸ್ಟರ್ ಆಗಿಬಿಡ್ತದೆ. ನಿಧಿ ಅಮ್ಮಲ್ಲಿ ಕೊಟ್ಟ ಚಿಹ್ನೆಗೂ ಗ್ರಂಥ ಅಮ್ಮಲ್ಲಿ ಕೊಟ್ಟಿದ್ದಕ್ಕೂ ವ್ಯತ್ಯಾಸ ಇದೆ. ಅದೇ ಪ್ರಾರಂಭ ಅನ್ನುವಲ್ಲಿ ಮಹಾಪ್ರಾಣ ಇಲ್ಲವೇ ಇಲ್ಲ, ಅಂದರೆ ಅಕ್ಷರವೇ ಮಹಾಪ್ರಾಣ. ಅದು ಬಾ ಅನ್ನೋದು ಇಷ್ಟೇ. ಗ್ರಂಥ ವಂ ಅಂತ ಉಂಟಾ? ನಾ ಈ ಬದಿಗೆ ಸುಳಿ ಕೊಟ್ಟದ್ರಿಂದ ಅದು ನೂ ಆಗಿದೆ. ಗ್ರಂಥವನ್ನು ಅನ್ನುವುದನ್ನು ವಾ ಬರೆದು 0 ಹಾಕಿ ನೂ ಬರೆದಿದ್ದಾರಾ? ಇದು ವಿವೇಚನೆಗೆ ಒಳಪಡಿಸಬೇಕಾದ ವಿಷಯ. ಗ್ರಂಥವನ್ನು
ಅದೇ ಅದು ಇದೆ. ಗ್ರಂಥವಂ ಅಂದರೆ ಗ್ರಂಥವನ್ನು ಸಚಿತ್ರಮಾಗಿ ಬರಿಯು ಆದಮೇಲೆ ಅದೇ ಒಂದು ಹೈಫನ್ ಕೊಟ್ಟಿದ್ದಾರೆ, ಅರ್ಧ ಅಕ್ಷರ ಅಲ್ಲಿ ಮತ್ತು ಇಲ್ಲಿ. ಹಾಂ, ಹೌದು, ಅದೇ ಈ ಕಡೆ 2 0 ಇದೆ, ಬರಿಯುಹು ಆಗ್ತದೆ. ಬರಿಯುವುದಕ್ಕೆ ನಿರ್ವಿಘ್ನ ಮಸ್ತುಹು, ಅದು ಅಲ್ಲಿ ಒಂದು 2 ಗೆರೆ ಯು ಥರ ಬರೆದಿದ್ದಾರೆ, ಆಮೇಲೆ ಡಾಟ್ ಇದೆ, ಆಮೇಲೆ ಏನೋ ಒಂದು ಡಿಸೈನ್ ಇದೆ ನೋಡಿ, ಅದರ ಉಲ್ಟಾ ಡಿಸೈನ್ ಈ ಕಡೆ ಇದೆ, ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡಿದ್ದಾರೆ. ಅಥ ಶಕ್ತಿ ನಿಧಿ ಪ್ರಾರಂಭ ಅನ್ನುವಲ್ಲಿಯೂ ಆ ಡಿಸೈನ್ ಇರುವುದರಿಂದ ಅದು ಅಲ್ಲಿಗೆ ಕೊಟ್ಟಂತಹ ಪ್ರಾಶಸ್ತ್ಯ ಅಂತ ನಾವು ಗಮನಿಸ್ಬೋದು, ಅದು ಮುಖ್ಯವಾದದ್ದು ಅಂತ. ಇಷ್ಟು ವಿಷಯಗಳು, ಇಂತಹ ಒಂದೊಂದು ಶಬ್ದಕ್ಕೆ, ಒಂದೊಂದು ಸಾಲಿಗೆ, ಒಂದೊಂದು ಅಧ್ಯಾಯಕ್ಕೆ ಬರುವಂತಹ ಸೊಬಗು ಈ ಭಾಷೆಯ ಕಲಿಕೆಯಲ್ಲಿ ಅಡಗಿರುವುದರಿಂದಲೇ ಮೋದಿಜಿಯವರಂತಹ ಚಾಣಾಕ್ಷ ಮತಿತ್ವವುಳ್ಳ ಪ್ರಭುಗಳು ಅದನ್ನು ಗುರುತಿಸಿದ್ದಾರೆ ಮತ್ತು ಇದನ್ನು ಫನ್ ಅಂತ ಕರೆದಿದ್ದಾರೆ. ಹೀಗಾಗಿ ನಮ್ಮ ನಂಬುಗೆಯ ದೇವರು ಮತ್ತು ನಮ್ಮ ಧೀಶಕ್ತಿ ನಮಗೆ ಈ ಕಲಿಕೆಯನ್ನು ಫನ್ ಆಗಿ, ಆಟವಾಗಿ ಸ್ವೀಕರಿಸಿ ನಮ್ಮೊಳಗೆ ನಾವು ಬೆಳೆದದ್ದನ್ನು ಇತರರಿಗೆ ಕೊಡುವ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸಿ, ನನಗೆ ಕೊಟ್ಟ ಅವಕಾಶಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಈ ಸೆಷನನ್ನು ಪೂರ್ಣಗೊಳಿಸ್ತೇನೆ. ನಮಸ್ಕಾರ. ಲಿಪಿಯ ಗ್ರಂಥ ಎಷ್ಟು ಶುದ್ಧವಾಗಿರ್ತದೆ ಅಂತಂಬುದನ್ನು ತಿಳಿಲಿಕ್ಕೆ ಸಾಧ್ಯ ಇದೆ. ಬರೀ ಅಕ್ಷರದ ಜೋಡಣೆಯಲ್ಲಿ ನಾವು ಪದಗಳನ್ನು ಜೋಡಿಸ್ತಾ ಹೋದರೆ ಅಲ್ಲಿ ವಿ ಆದಮೇಲೆ ರಚಿತ ಅಂತ ಬಂತು, ಅದು ಒಂದು ಅರ್ಥ, ತೊಂದರೆ ಇಲ್ಲ. ಆದರೆ ಕೆಲವು ಕಡೆಗೆ ನಾವು ಗಮನಿಸಬೇಕಾದದ್ದು, ಈಗ ದಶರಾಮಶರ ಅಂತ ಇರ್ತದೆ, ಅವರು ಬರೆಯುವಾಗ ದಶರಾ ಅಂತ ಒಂದು ಲೈನ್ ಬರೆದರು, ಆಮೇಲೆ ಕೆಳಗೆ ಮಶರ ಅಂತ ಬರೆದರು. ನಮಗೆ ಅದರದ್ದು ಅರ್ಥ ಏನು ಅಂತ ಗೊತ್ತಾಗದಿದ್ದರೆ ಹಾಗೆ ಹೋಗ್ತೀವಿ ನಾವು, ದಶ ರಾಮಶರ ಅಂತ ಹೇಳುವುದಿಲ್ಲ, ದಶರ ಮಶರ ಹಾಗೆ ಆಗಿ ಹೋಗ್ತದೆ. ಅದಕ್ಕೆ ಅದರ ಜೊತೆಯಲ್ಲಿ ಅರ್ಥವನ್ನೂ ಮಾಡಿಕೊಂಡು ನಾವು ಬೆಳೀತಾ ಹೋದಾಗ ಅದರ ಜೊತೆಯಲ್ಲಿ ಶುದ್ಧ ಪಾಠ, ಎಲ್ಲಿ ಮಹಾಪ್ರಾಣ ಬರಬೇಕು, ಎಲ್ಲಿ ಅಲ್ಪ ಪ್ರಾಣ ಬರಬೇಕು, ಇದೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಹೋದಾಗ ಒಂದು ಭಾಷಾ ಹಿಡಿತ ಅದು ನಮಗೆ ಸಿಗ್ತದೆ. ಕಾರ್ಯಾಗಾರ ಎಂಬುದು ಏನೋ ಒಂದು ಕಾಟಾಚಾರ ಅಂತ ಆಗಬಾರ್ದು. ಭಾಷೆಯ ಹಿಡಿತ, ಲಿಪಿಯ ಹಿಡಿತ, ಅದರ ಜೊತೆಯಲ್ಲಿ ನಾವು ಅನುಭವಿಸಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಅನೇಕ ಅಂಶಗಳನ್ನು ನಾವು ಇಲ್ಲಿ ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಾಗಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಹಾಸನದ ವಿದ್ಯಾರ್ಥಿಗಳು ಮತ್ತು ಉಳಿದವರು, ಯಾಕಂದರೆ ಊರಿನ ಅಭ್ಯರ್ಥಿಗಳೆಲ್ಲ ಅವರವರ ಮನೆಗೆ ಹೊರಡ್ತಾರೆ ಮತ್ತು ದೂರದ ಅವರ ಮನೆಗಳು ಇರ್ತದೆ. ಇಲ್ಲೇ ವಾಸವನ್ನು ಮಾಡಿಕೊಂಡು ಇರತಕ್ಕಂಥವರಿಗೆ ಇವತ್ತು ಪುತ್ತಿಗೆ ವಿದ್ಯಾಪೀಠ ಸುವರ್ಣ ನದಿಯ ದಡದಲ್ಲಿ ಬಹಳ ಪ್ರಾಚೀನ ವೈದಿಕ ಶಿಕ್ಷಣದ ಒಂದು ಕೇಂದ್ರ, ಸುಮಾರು 600 ವರ್ಷದ ಇತಿಹಾಸ ಇರುವಂತಹ ಒಂದು 600 ವರ್ಷದ ಇತಿಹಾಸ ಇರುವಂತಹ ಒಂದು ಸುಂದರವಾದ ಗುರುಕುಲ. ಅಲ್ಲಿಗೆ ನಾವೆಲ್ಲ ಇವತ್ತು ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಮ್ಮ ಗೀತಾ ಮಂದಿರದಲ್ಲಿ ವಾಸವನ್ನು ಮಾಡಿಕೊಂಡಂತಹ ಎಲ್ಲ ಅಭ್ಯರ್ಥಿಗಳು ತಾವು ತಮ್ಮ ಬ್ಯಾಗನ್ನೆಲ್ಲ ರೂಮಲ್ಲಿಟ್ಟು ಕೆಳಗೆ ವಾಹನದ ವ್ಯವಸ್ಥೆ ಇರ್ತದೆ, ನಾವು ಅಲ್ಲಿಗೆ ಪ್ರಯಾಣವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.